ಭಾರತದ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ನನ್ನ ಹಕ್ಕನ್ನು ದೇಶದ ಉದ್ಧಾರಕ್ಕೋಸ್ಕರ, ದೇಶದ ಅಭಿವೃದ್ಧಿ ಮಾಡುವಂತಹ ಉತ್ತಮವಾದಂತಹ ಒಂದು ಅಭ್ಯರ್ಥಿಗೆ ನನ್ನ ಮತವನ್ನು ಚಲಾಯಿಸಿದ್ದೇನೆ. ನನ್ನ ಹಕ್ಕನ್ನು, ಮೂಲಭೂತ ಹಕ್ಕನ್ನು ಚಲಾಯಿಸಿದ್ದೇನೆ. ಯಾರಾದರೂ ಚಲಾಯಿಸದೇ ಇದ್ದರೆ ಈಗಲೂ ಸಮಯವಿದೆ, ಎಚ್ಚೆತ್ತುಕೊಳ್ಳಿ. ಹಾಗೆ ತಮ್ಮ ಅಮೂಲ್ಯವಾದ ಮತವನ್ನು, ಅಮೂಲ್ಯವಾದ ಹಕ್ಕನ್ನು ಚಲಾಯಿಸಿ. ಮತ್ತು ನಮ್ಮ ಹಕ್ಕುಗಳ ಬಗ್ಗೆ ಜನಪ್ರತಿನಿಧಿಗಳ ಜೊತೆ ವಾದ ಕೇಳುವ ಸಂಪೂರ್ಣ ಅಧಿಕಾರ ನಮಗೆ ಸಿಗುತ್ತದೆ. ಇಲ್ಲದಿದ್ದರೆ ನಾವು ಅವ ಉದ್ಧಾರ ಮಾಡಲಿಲ್ಲ, ಇವ ಉದ್ಧಾರ ಮಾಡಲಿಲ್ಲ, ಆ ಪಕ್ಷ ಉದ್ಧಾರ ಮಾಡಲಿಲ್ಲ, ಈ ಪಕ್ಷ ಉದ್ಧಾರ ಮಾಡಲಿಲ್ಲ ಹೇಳುವಂಥ ಯಾವುದೇ ನೈತಿಕ ಹಕ್ಕು ನಮಗೆ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಿ, ಮತ್ತೆ ಉಳಿದ ಹಾಗೆ ಇನ್ನೊಬ್ಬರ ಬಗ್ಗೆ ಅವ ಕೆಲಸ ಮಾಡಲಿಲ್ಲ, ಇವ ಕೆಲಸ ಮಾಡಲಿಲ್ಲ, ಇವ ಹಾಗೆ ಮಾಡಿದ, ಇವ ಹೀಗೆ ಮಾಡಿದ ಹೇಳುವಂಥ ಹಕ್ಕು ನಮಗೂ ಸಿಗುತ್ತದೆ. ಇಲ್ಲದಿದ್ದರೆ ಆ ಹಕ್ಕು ನಮಗೆ ಸಿಗುವುದಿಲ್ಲ. ಆ ನೈತಿಕತೆ, ಅದರ ಬಗ್ಗೆ ಮಾತಾಡುವ ನೈತಿಕತೆಯು ನಮಗಿಲ್ಲ. ಹೀಗಾಗಿ ಯಾರೆಲ್ಲ ಮತ ಹಾಕಲಿಲ್ಲ, ಯಾರೆಲ್ಲ ಇನ್ನೂ ಮತ್ತೆ ಹಾಕುವ, ಈ ಸಲ ಬೇಡ ಪರವಾಗಿಲ್ಲ ಹೇಳಿ ಕುಳಿತ ಜವಾಬ್ದಾರಿಯುತ ನಾಗರಿಕರಿಗೆ ನನ್ನ ಕಡೆಯಿಂದ ಅತ್ಯಂತ ವಿನಯಪೂರ್ವಕ ಮನವಿ, ಹೋಗಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ.